ಹೋರಾಟದ ವಿಚಾರದಲ್ಲಿ ನೀವು ರೈತರ ಪರವಾಗಿ ನೀವು ಕಣ್ಣೀರು ಸುರಿಸ್ತಾ ಇರುವಂತೆಲ್ಲವೂ ಕೂಡ ಇದು ನಾಟಕೀಯ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಬಲವಾಗಿ ಆರೋಪವನ್ನು 15,000 ಕೋಟಿ ಇದನ್ನು ಒಂದು ಲಾಭದಾಯಕವಾದಂಥ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚಿ. ಕುಮಾರಸ್ವಾಮಿಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕಾಗಿರುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಹೋಗಿದ್ದು ಒಳ್ಳೇದಾಯಿತು ಅಂತ ಅಥವಾ ಹೋಗಬಾರ್ದಿತ್ತು ಅಂತ ಹೇಳ್ತದಿತ್ತ ನಿಮ್ಮಲ್ಲಿ ನಿಮ್ಮ ಮನೆ ಒಳಗಡೆ ಅದ್ರ ಬಗ್ಗೆ ಏನು ಚರ್ಚೆ ನಡೆದಿತ್ತು? ಈಗ ಹೌದು, ನಿಮ್ಮ ಪಕ್ಷದ ನಿರ್ಧಾರ ಕೈಗೊಳ್ತು, ಕುಮಾರಸ್ವಾಮಿಯವರು ಲೋಕಸಭೆಗೆ ಸ್ಪರ್ಧಿಸುವಂಥದ್ದಕ್ಕೆ ಒತ್ತಾಯವೂ ಕೂಡ ಇತ್ತು, ಸ್ಪರ್ಧಿಸಿದ್ರು, ಎಲ್ಲವೂ ಹೌದು. ಬಟ್ ಅವರು ಒಮ್ಮೆ ಅಲ್ಲಿ ಹೋಗ್ತಾರೆ, ಒಮ್ಮೆ ಇಲ್ಲಿರ್ತಾರೆ ಅನ್ನೋಂಥದ್ದು ಅವ್ರ ಬಗ್ಗೆ ಯಾವತ್ತೂ ಇರುವಂಥ ಒಂದು ಕಂಪ್ಲೇಂಟು. ಕುಮಾರಸ್ವಾಮಿಯವ್ರ ಬಗ್ಗೆ ಇರುವಂಥ ಕಂಪ್ಲೇಂಟ್ ಅದೇ, ನೀವು ಒಮ್ಮೆ ಲೋಕಸಭೆಗೆ ಹೋಗ್ತೀರಿ, ಒಮ್ಮೆ ವಿಧಾನಸಭೆ ಬರ್ತೀರಿ, ಯಾಕೆ ಹಿಂಗೆ ಮಾಡ್ತೀರಿ ಅನ್ನೋಂಥ ಕಂಪ್ಲೇಂಟು ಕೂಡ ನಿಮ್ಮದೇ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಇದ್ದೇ ಇದೆ. ಇದು ನಿಮ್ಮ ಪ್ರಕಾರ ಇವಾಗ ಬಹುಶಃ ನನಗನ್ಸೋದು ಒಂದೊಂದು ಸಲ ವಿಧಿಯಾಟ ಸರ್. ಯಾಕೆಂದರೆ ನಾನು ಈ ಮಂಡ್ಯ ಚುನಾವಣೆ ಒತ್ತಡದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಸವಿಸ್ತಾರವಾಗಿ ಹೇಳಿದೆ, ಸ್ಪೀಚ್ ಹೇಳಿದ್ದೀನಿ, ಅದರಲ್ಲೇನೋ ಅನುಮಾನ ಏನಿಲ್ಲ. ಬಟ್ ಏನಂದರೆ ಒಂದೊಂದು ಸಲ ನನಗನ್ಸೋದು, ಈಗ ಕುಮಾರಣ್ಣ ಅವರು ಮೊದಲನೇ ಬಾರಿ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಸುದೀರ್ಘವಾದಂಥ ರಾಜಕಾರಣದ ಅನುಭವ, ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಮತ್ತು ದೇವೇಗೌಡರು ಸಾಹೇಬ್ರ ರೀತಿಯಲ್ಲಿ ಅತ್ಯಂತ ಅಲ್ಪಾವಧಿಯ ಅಧಿಕಾರ ಅನುಭವಿಸ್ತಂಥವ್ರು. ಬಟ್ ಇನ್ ದಟ್ ಶಾರ್ಟ್ ಸ್ಪ್ಯಾನ್, ಅವರ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಯಾವ ರೀತಿ ಜನರಿಗೆ ಹತ್ತಿರ ಆಗ್ತಕ್ಕಂಥ ಕಾರ್ಯಕ್ರಮ ಕೊಡ್ಬೋದು ಅನ್ನೋದನ್ನು ಸಾಬೀತು ಮಾಡಿರ್ತಕ್ಕಂಥ ರಾಜಕಾರಣಿ. ಹಾಗಾಗಿ ಅಂದರೆ ದೇರ್ ಇಸ್ ಟೂ ಕೈಂಡ್ ಆಫ್ ಎನ್ ಒಪಿನಿಯನ್ಸ್. ಅಂದರೆ ಒಪಿನಿಯನ್ ಅನ್ನೋದು ರಾಜಕಾರಣದಲ್ಲಿ ಎರಡೂ ರೀತಿ ಇರುತ್ತೆ. ಅಂದರೆ ಎಸ್, ಕುಮಾರಣ್ಣ ಅವರು ಈ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೋಗಿದ್ದು ಪಕ್ಷಕ್ಕೂ ಒಂದು ಬಲ. ಆಮೇಲೆ ಕುಮಾರಣ್ಣ ಅವರಂತಕ್ಕಂಥ ಒಂದು ಅನುಭವಿ ರಾಜಕಾರಣಿ, ದೇಶ ಕಟ್ತಕ್ಕಂಥದ್ರಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಭಾಳ ಒಂದು ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದು ಕೂಡ ಮನಸ್ಸುಗಳಲ್ಲಿದೆ. ಅಟ್ ದ ಸೇಮ್ ಟೈಮ್ ಸಮ್ವೇರ್ ರೌಂಡ್ ದ ಕಾರ್ನರ್, ಇವತ್ತಿನ ತಮಗೆ ಗೊತ್ತಿದೆ, ತಾವು ಭಾಳ ಹಿರಿಯ ಪತ್ರಕರ್ತರು, ವಿಧಾನಸೌಧದ ಒಂದು ಕಲಾಪದಲ್ಲಿ, ಸದನದಲ್ಲಿ ಅತ್ಯಂತ ಘನತೆ ಹೊತ್ತ ವ್ಯಕ್ತಿಗಳು ಆ ಕಲಾಪದಲ್ಲಿ ಅತ್ಯಂತ ವಿಷಯಾಧಾರಿತವಾದಂಥ ಚರ್ಚೆಗಳ ಮೂಲಕ ರಾಜ್ಯದ ಜನತೆಯ ಗಮನ ಸೆಳೆದಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಕುಮಾರಣ್ಣ ಅವರ ಒಂದು ಅನುಭವ, ಒಂದು ವಿರೋಧ ಪಕ್ಷದದು ಅಧಿಕೃತ ಅಲ್ಲದೆ ಹೋದರೂ ಕೂಡ ಒಂದು ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿ ಇವತ್ತು ಕುಮಾರಣ್ಣ ಅವರು ವಿಧಾನಸೌಧದಲ್ಲಿ ಇದ್ದಿದ್ದರೆ, ಆ ಸದನದಲ್ಲಿ ಬಹುಶಃ ಮತ್ತಷ್ಟು ಚರ್ಚೆಗಳು ಈ ರಾಜ್ಯದ ಹಿತಾಸಕ್ತಿಯ ಪರವಾಗಿ ನಡೀತಾ ಇತ್ತು ಅನ್ನುವಂಥದ್ದು ಬಹುತೇಕರ ಸ್ಟ್ರಾಂಗ್ ಒಪಿನಿಯನ್ ಇದೆ. ನಾನು ಅದರಲ್ಲೇನು ನಿಮಗೆ ಮುಚ್ಚುಮರೆ ಮಾಡೋದಿಲ್ಲ. ಬಹುಶಃ ಅದು ತಮ್ಮ ಮನಸ್ಸಿನಲ್ಲೂ ಇರ್ಬೋದು, ಅದನ್ನು ತಾವು ಕೇಳ್ತಾ ಇದ್ದೀರಿ. ಟೂ ಕೈಂಡ್ ಆಫ್ ಎನ್ ಒಪಿನಿಯನ್ಸ್. ಬಟ್ ಈಗ ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕಿದಾಗ ಮತ್ತೆ ನಾವು ಹಿಂತಿರುಗಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥದ್ದು, ಅಯ್ಯೋ ಇಲ್ಲಿ ಬರೋದಕ್ಕಿಂತ ರಾಜ್ಯದಲ್ಲೇ ಉಳ್ಕೊಳ್ಬೇಕಾಗಿತ್ತು ಕುಮಾರಣ್ಣವರು ಈ ಸಂದರ್ಭದಲ್ಲಿ ಅನ್ನೋವಂಥ ಹೇಳಿಕೆಗಳು ಬಹುಶಃ ನನಗೇನು ಸಮಂಜಸ ಅನಿಸಲ್ಲ ಇವತ್ತಿಗೆ. ಅದು ಈಸ್ ಗಾಟನ್ ಅನ್ ಆಪರ್ಚುನಿಟಿ. ಮತ್ತು ಅವರ ಮಿನಿಸ್ಟ್ರಿ ಅಂಡರ್ ಬರ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳು, ಇವತ್ತು VSL ಕಾರ್ಖಾನೆನ ಮತ್ತೊಮ್ಮೆ ಪುನಶ್ಚೇತನಗೊಳಿಸಬೇಕು ಅಂತ RINL ಸ್ಟೀಲ್ ಪ್ಲ್ಯಾಂಟ್ ಬಗ್ಗೆ ತಮಗೆ ಗೊತ್ತೇ ಇದೆ. ಬಹುಶಃ ಚಂದ್ರಬಾಬು ನಾಯ್ಡುರವರು ಮುಖ್ಯಮಂತ್ರಿಗಳೇನಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು, ಜೊತೆಗೆ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ಜಿರವರು ಸುಮಾರು 11,000 ಕೋಟಿಯಷ್ಟು ಮತ್ತೊಮ್ಮೆ ಪುನಶ್ಚೇತನಗೊಳಿಸ್ತಕ್ಕಂಥದ್ದಕ್ಕೆ ಅದೊಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು, ಅದೊಂದು ಐತಿಹಾಸಿಕವಾದಂಥ ತೀರ್ಮಾನ. ಬಿಕಾಸ್ ಅದರಿಂದ ಅವಲಂಬಿತರಾಗಿ ಹಲವಾರು ಕುಟುಂಬಗಳು ಬದುಕನ್ನು ಕಟ್ಕೊಂಡಿದ್ವು. ಮೋರ್ ದೆನ್ 35,000 ಫ್ಯಾಮ್ಲೀಸು ಡಿಪೆಂಡೆನ್ಸಿ ಇತ್ತು. ಸೊ ಅದು ಟೋಟಲ್ ನೆನೆಗೊದ್ದಿಗೆ ಬಿದ್ದಿತ್ತು, ಅದಕ್ಕೊಂದು ಜೀವ ಕೊಟ್ಟರು. ಸೊ ಒಂದು ವಿಶೇಷತೆ ಏನಪ್ಪ ಕುಮಾರಸ್ವಾಮಿ ಅವರಲ್ಲಿ ಅಂತ ಹೇಳಿದ್ರೆ, ಎಲ್ಲೇ ಹೋದರೂ ಯಾವುದೇ ಕೆಲಸ ಕೊಟ್ಟರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು, ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಡೆಲಿವರ್ ಮಾಡ್ತಕ್ಕಂಥದ್ದೇನಿದೆ. ಬಹುಶಃ ಎಲ್ಲೊಂದು ಕಡೆ ಇವೆಲ್ಲವನ್ನು ನೋಡಿದಾಗ ದೇಶದ ಕೆಲಸನೂ ಕೂಡ ಬೇರೆ ಬೇರೆ ರಾಜ್ಯದ್ದಾದರೂ ಕೂಡ ಕುಮಾರಣ್ಣ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ತೃಪ್ತಿ ಇದೆ. ಈಗ ನಿಮ್ಮ ಬಿಡದಿ ಹೋರಾಟದ ವಿಚಾರಕ್ಕೆ ಬಂದಾಗ, ಬಿಡದಿ ಹೋರಾಟದ ವಿಚಾರದಲ್ಲಿ ನೀವು JDS ತೋರ್ದು ಡಬಲ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ರ ಬಗ್ಗೆ ಭಾಳ ದೊಡ್ಡದಾದಂಥ ಟೀಕೆ ಇರುತ್ತೆ. ಯಾಕಂದರೆ ಕುಮಾರಸ್ವಾಮಿಯವರು ಶುರು ಮಾಡಿರೋದು, ಇದು ಕುಮಾರಸ್ವಾಮಿಯವರ ಕೂಸು. ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ, ಇದು ನನ್ನ ಕೂಸಲ್ಲಪ್ಪ, ಇದು ನಿಮ್ಮ ಕೂಸು ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಬಿಡದಿಯನ್ನು ಯೋಜನೆಯನ್ನು ಘೋಷಣೆ ಮಾಡಿದ್ದು ಕುಮಾರಸ್ವಾಮಿಯವರು.
ಅವರ ಯೋಜನೆಯ ನಂತರ ಆ ಪ್ರದೇಶ ರೆಡ್ ಝೋನ್ ಆಗಿರುವಂಥದ್ದು ಕೂಡ ಬಿ ಜೆ ಪಿಯರ ಅವಧಿಯಲ್ಲಿ. ಹೀಗಿರುವಾಗ ನೀವು ಇವಾಗ ಮತ್ತೆ ಆ ರೈತರ ಪರವಾಗಿ ನೀವು ಕಣ್ಣೀರು ಸುರಿಸ್ತಾ ಇರುವಂಥದ್ದೆಲ್ಲವೂ ಕೂಡ ಇದು ನಾಟಕೀಯ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಬಲವಾಗಿ ಆರೋಪವನ್ನು ಮಾಡ್ತಾ ಇದೆ. ನನಗೆ ಒಂದು 3-4 ನಿಮಿಷ ಟೈಮ್ ತೊಗೊಳ್ತೀನಿ. ನಾನು ಆದಷ್ಟು ಕ್ವಿಕ್ಕಾಗಿ ಬ್ರೀಫ್ ಮಾಡ್ತೀನಿ ವಿಚಾರವಾಗಿ. ಈಗ 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, UPA ಗೌರ್ಮೆಂಟ್ ಇದ್ದಾಗ ಕೇಂದ್ರದಲ್ಲಿ SEZ ಪಾಲಿಸಿ ತಗೊಬರ್ತಾರೆ. ಅದ್ರ ಥ್ರೂ ಇಂಪ್ಲಿಮೆಂಟೇಷನ್ಸು ಕೆಲವೊಂದಷ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಆಗಬೇಕು, ಬೆಂಗಳೂರು ಪಾಪ್ಯುಲೇಷನ್ನ ಒತ್ತಡದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಂದಷ್ಟು ಕಡೆ ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಆಗಬೇಕು ಅನ್ನೋದು. ಅದು ಸೋಲೂರು, ನಂದಗುಡಿ, ರಾಮನಗರ ಈ ಭಾಗದಲ್ಲಿ ಒಂದು 5-6 ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕುಮಾರಣ್ಣ ಅವರು ಪ್ರಪೋಸಲ್ ಮತ್ತು ಕಾನ್ಸೆಪ್ಟನ್ನು ಮಾತ್ರ ಇಡ್ತಾರೆ. ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್ ಸರ್. ಪ್ರಪೋಸಲ್ ಮತ್ತು ಕಾನ್ಸೆಪ್ಟನ್ನು ಮಾತ್ರ ಇಡ್ತಾರೆ. ಎಲ್ಲಿಯೂ ಕೂಡ ಗೌರ್ಮೆಂಟ್ ಗೆಜೆಟ್ನ ಪ್ರಕಟಣೆ ಏನಾದರೂ ಕುಮಾರಸ್ವಾಮಿ ಅವರು ಹೊರಡಿಸಿದರೆ, ಅಂದರೆ ಇದು ನಾನು ಪ್ರಿಲಿಮಿನರಿ ನೋಟಿಫಿಕೇಷನ್ ವಿಚಾರವಾಗಿ ಹೇಳ್ತಾ ಇದ್ದೀನಿ, ಲ್ಯಾಂಡನ್ನು ಕುಮಾರಸ್ವಾಮಿ ಅವರು ಎಲ್ಲೂ ನೋಟಿಫೈ ಮಾಡಲಿಲ್ಲ ಸರ್. ಬರೀ ಪ್ರಪೋಸಲ್ ಕಾನ್ಸೆಪ್ಟ್ ಇಡ್ತಾರೆ. ಬಟ್ ತದನಂತರ ಏನಾಗುತ್ತೆ, ಆಗಸ್ಟ್ 1ನೇ ತಾರೀಕು 2007 ಸ್ಪೆಸಿಫಿಕಲ್ ಡೇಟು, ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಅರಿವೇನಾಗ್ತದೆ. ಆಫ್ಟರ್ 3 ಕನ್ಸಿಕ್ಯೂಟಿವ್ ಮೀಟಿಂಗ್ಸ್ ವಿತ್ ದ ಫಾರ್ಮರ್ಸ್, ಕೃಷ್ಣ ಕಚೇರಿಯ 3ನೇ ಮೀಟಿಂಗಲ್ಲಿ ಕುಮಾರಣ್ಣ ಅವ್ರಿಗೆ ಒಂದು ರೈತ ಮಹಿಳೆ, ಬಹುಶಃ ಟಿ ವಿ ಮಾಧ್ಯಮದಲ್ಲಿ ಈಗಲೂ ಕೂಡ ಯಾರೋ ಒಬ್ಬರು ರೈತರು ಮಾತಾಡ್ತಾಯಿದ್ರು, ನಾನು ಕೂಡ 3ನೇ ಮೀಟಿಂಗಲ್ಲಿ ಭಾಗಿಯಾಗಿದ್ದೆ ಅಂತ. ಯಾಕೆಂದರೆ ಭಾಳ ಜನ ಬದುಕಿದ್ದಾರೆ, ಇನ್ನೂ ತುಂಬ ಹಿರಿಯ ಜೀವಿಗಳಿದ್ದಾರೆ ಇನ್ನೂ. ಕುಮಾರಣ್ಣ ಅವ್ರಿಗೆ ಒಂದೇ ನರವಾಗ್ತದೆ, ಇದು ನಮ್ಮ ಭಾವನೆಗಳ ವಿರುದ್ಧವಾಗೇ ಹೋಗುವಂಥದ್ದು ಬೇಡ ಕುಮಾರಣ್ಣ ಅವರೇ, ನಾವು ಹೇಗೋ ನೆಮ್ಮದಿಯಾಗಿ ಬದುಕು ಕಟ್ಕೊಂಡಿದ್ದೇವೆ, ದಯವಿಟ್ಟು ಯೋಜನೆಯನ್ನು ಕೈ ಬಿಡಿ ಅಂತ ಒಂದು ರೈತ ಮಹಿಳೆ ಹೇಳಿದಾಗ, ಆ 3ನೇ ಮೀಟಿಂಗಲ್ಲಿ ಅವ್ರಿಗೆ ಅರಿವಾಗ್ತಕ್ಕಂಥದ್ದು, ಅದು ಸದನದ ರೆಕಾರ್ಡಿಂಗಲ್ಲಿ ಮಾತಾಡಿರ್ತಕ್ಕಂಥದ್ದು, ಆಗಸ್ಟ್ 1ನೇ ತಾರೀಕು 2007. ಹಿ ಸೇಸ್ ದಟ್ ಬಲವಂತವಾಗಿ ಯಾರನ್ನು ಒತ್ತಾಯಪೂರ್ವಕವಾಗಿ ಒಕ್ಕಲೆಬ್ಸಿ ಭೂಮಿಯನ್ನು ಕಸ್ಕೊಳ್ತಕ್ಕಂಥದ್ದು, ಭೂಸ್ವಾಧೀನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಆಮೇಲೆ 2011ರಲ್ಲಿ BJP ಗೌರ್ಮೆಂಟ್ ಇದ್ದಾಗ ಇದರ ಕೀಪ್ ಅಂಡರ್ ಅಬೇಯನ್ಸ್ ಅನ್ನೋದನ್ನು ಕೂಡ BJP ಅವರು ಅಲ್ಲಿಗೆ ಈ ಯೋಜನೆ ಮುಗೀತು ಸರ್. ಈ ಯೋಜನೆಗೂ ಇಂದಿನ ಕುಮಾರಸ್ವಾಮಿ ಅವರ ಪ್ರಪೋಸಲ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಕಲ್ಪಿಸೋದು ಬೇಡ. ರೆಡ್ ಝೋನ್ ಬಗ್ಗೆನೂ ಬಹುಶಃ ಅದು ಮುಗಿಸ್ಲ, ರೆಡ್ ಝೋನ್ ಹೇಳ್ಬಿಡ್ಲ ಫಸ್ಟು. ಈಗ ರೆಡ್ ಝೋನ್ ಬಗ್ಗೆ ಚರ್ಚೆ ಮಾಡ್ತಾರೆ. ಹೌದು, ರೆಡ್ ಝೋನು ಮಾಡ್ದೇ ಹೋಗಿದ್ರೆ ಅವತ್ತು ಬಹುಶಃ ಇವತ್ತೇನೊಂದು ರಿಯಲ್ ಎಸ್ಟೇಟು ದಂಧೆ ಮಾಫಿಯಾ ನಡೆಸೋದಕ್ಕೆ ಅದೆಂಥದ್ದು 33,000 ಕೋಟಿನೋ 35,000 ಕೋಟಿನೋ ಅಥವಾ 1,000 ಕೋಟಿನೋ ಮಾಡೋಕ್ಕೆ ಹೊರಟಿದಾರಲ್ಲ, ಬಹುಶಃ ಇಷ್ಟೊತ್ತಿಗೆ ಯಾವ ಒಂದು ಅಲ್ಲಿ ಲೇಔಟ್ಗಳಾಗೋಗಿರೋದೋ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೆದಿರೋದೋ ಗೊತ್ತಿಲ್ಲ. ಆಯಿತು, ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ. ಆದರೆ ಶಾಸನಬದ್ಧವಾಗಿ ಸರ್ಕಾರಕ್ಕೆ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಅವಕಾಶ, ಮಾಸ್ಟರ್ ಪ್ಲ್ಯಾನನ್ನು, ಅಂದರೆ ಯಾವುದೇ ವಲಯದ ನಿಯಮಾವಳಿಗಳನ್ನ, ರೆಗ್ಯುಲೇಷನ್ಸ್ನ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ KTCP ಆ್ಯಕ್ಟಲ್ಲಿ 1961 KTCP ಆ್ಯಕ್ಟ್ ಕಾಲಮ್ ನಂಬರ್ 14A 14B ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಅದನ್ನು ತೆರವುಗೊಳಿಸ್ಬೋದು, ಪರಿಷ್ಕರಣೆ ಮಾಡ್ಬೋದು. ಇಟ್ ಕ್ಯಾನ್ ಬಿ ಡನ್. ರೆಡ್ ಝೋನ್ ಕ್ಯಾನ್ ಬಿ ರಿಮೂವ್ಡ್. ಈಗ ಒಂದು ಸಣ್ಣ ಉದಾಹರಣೆ, ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಏನಾಯಿತು, ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿನಲ್ಲಿ ಇದೇ ಸರ್ಕಾರದಲ್ಲಿ ಹಿಂದಿನ ಸಿದ್ದರಾಮಣ್ಣನ ಕಾಲಘಟ್ಟದಲ್ಲಿ 1 ವರ್ಷದ ಹಿಂದೆ 1777 ಎಕರೆ ಜಮೀನು ಭೂಸ್ವಾಧೀನ ಮಾಡ್ಕೊಂಡು ಇಂಡಸ್ಟ್ರಿ ಮಾಡಬೇಕು ಅಂತ ಹೊರಟರು. ಬಟ್ ಅಲ್ಲಿ ರೈತರ ನಿರಂತರವಾದಂಥ ಹೋರಾಟಕ್ಕೆ ಅಂತಿಮವಾಗಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ಡಿಕ್ಲೇರ್ ಮಾಡಿದ್ರು, ಪರ್ಮನೆಂಟ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ. ಆ ಝೋನಿಂಗನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ KTCP ಆ್ಯಕ್ಟಲ್ಲಿ ಅವಕಾಶಗಳಿದೆ, ಕಾನೂನಿನ ಅಡಿಯಲ್ಲಿ ಮಾಡ್ಬೋದಲ್ಲ ಅದನ್ನು ರಾಜ್ಯ ಸರ್ಕಾರ. ಇದನ್ನು ಹುಡ್ಕೋದಿಂದ 12,500 ಕೋಟಿ ತೋರಿಸ್ಕೊಂಡಿದ್ದಾರೆ. ಈಗ ಹುಡ್ಕೋದವರು ನಮಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಏನು ಹೇಳ್ತಾರೆ, ಇಲ್ಲಿ 9,000 ಕೋಟಿಯಷ್ಟು ನೀವು ನಮ್ಮ ಏನು ಗೌರ್ಮೆಂಟ್ನ ಗ್ಯಾರಂಟಿಗಳು ಕೊಡಬೇಕಂದ್ರೆ ಅದು BDA BMRDA ಇವೆಲ್ಲವನ್ನು ಕೂಡ ನೀವು ಪ್ಲೆಡ್ಜ್ ಮಾಡಬೇಕಾಗಿತ್ತು. CS ಐಟ್ಗಳಿರ್ಬೋದು, ಎಲ್ಲವನ್ನು ಪ್ಲೆಡ್ಜ್ ಮಾಡಿ 9,000 ಕೋಟಿ ಇವತ್ತು ಅವತ್ತಿನ ಉಪಮುಖ್ಯಮಂತ್ರಿಗಳು, ಇವತ್ತು ಮುಖ್ಯಮಂತ್ರಿಗಳು ಇದು ಬೇಡ, ಇದು ಕಮರ್ಷಿಯಲ್ ಎಂಡಿವೇರು, ಇದು ನಮಗೆ ನಮ್ಮ ರಾಜ್ಯದ ಖಜಾನೆ ಮೇಲೆ ಹೊಡೆತ ಆಗುತ್ತೆ ಅಂತ ಹಣಕಾಸಿನ ಅಧಿಕಾರಿಗಳು ಹೇಳಿದರೂ ಕೂಡ
ಆ 9,000 ಕೋಟಿಯನ್ನು ಇವತ್ತು ಹುಡ್ಕೋಕೆ ತೋರಿಸಿದ್ದಾರೆ. ಇವತ್ತು ಹುಡ್ಕೋ ಸಂಪೂರ್ಣವಾಗಿ ಸಾಲ ಕೊಡಬೇಕು ಅಂದರೆ ಇಟ್ ವಿಲ್ ಆಸ್ ದ ಕನ್ಸೆಂಟ್ ಆಫ್ ದ ಫಾರ್ಮರ್ಸ್. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿದೆಯಾ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಇದು ಯಾವೂ ಕೂಡ ಆಗಿಲ್ಲ. ಇಲ್ಲಿ ವೆರಿ ಕ್ಲಿಯರ್ ಸರ್, 18,000 ಕೋಟಿ ಪ್ರಾಜೆಕ್ಟ್ನ ಕಾಸ್ಟ್ ಏನಿದೆ 33,000 ಕೋಟಿ ಅಂತ ಹೇಳಿದ್ರೆ 15,000 ಕೋಟಿ ಇದನ್ನು ಒಂದು ಲಾಭದಾಯಕವಾದಂಥ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚಿದು, ವ್ಯವಸ್ಥಿತವಾದಂಥ ಸಂಚಿದು. ಅದೇ ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ, ಕುಮಾರಸ್ವಾಮಿಯವರು ಒತ್ತಾಯಪೂರ್ವಕವಾಗಿ ರೈತರಿಂದ ಜಮೀನು ವಶಪಡಿಸ್ಕೊಳ್ಳೋದಿಲ್ಲ ಅಂದರೆ. ಮುಖ್ಯಮಂತ್ರಿಯವರು ಅದನ್ನು ಹೇಳ್ತಾ ಇದ್ದಾರೆ, ಒತ್ತಾಯಪೂರ್ವಕವಾಗಿ ನಾವು ಯಾರಿಗೂ ಕೂಡ ವಶಪಡಿಸ್ಕೊಂಡು ಅವರಾಗಿಯೇ ಬಂದು ಕೊಡೋದಿದ್ದರೆ ನಾವು ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ನಾವು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ಸರ್ಕಾರ ಈಗ ಒಂದು ಕಡೆಯಲ್ಲಿ ಟೌನ್ಶಿಪ್ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇಸ್ ದ ಫಸ್ಟ್ ಪರ್ಸನ್ನು ಟೌನ್ಶಿಪ್ ಬಗ್ಗೆ ಭಾಳ ವಿಸ್ತೃತವಾಗಿ ಮಾತಾಡಿದಂತಹ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಮೊದಲನೇ ಸಾಲಿನಲ್ಲಿರುವಂಥವ್ರು ಕುಮಾರಸ್ವಾಮಿಯವರು. ಹಿಂದೆ ದೇವೇಗೌಡರು ನೈಸ್ ಯೋಜನೆಯನ್ನು ಮಾಡಿದಾಗಲೂ ಕೂಡ ಅದರಲ್ಲೂ ಟೌನ್ಶಿಪ್ ಬಗ್ಗೆ, ಅದರಲ್ಲೂ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಗಳಾಗ್ತವೆ. ಹೀಗಿರುವಾಗ ಶಿವಕುಮಾರ್ ಅವರು ಮಾಡುವಂತಹ ಟೌನ್ಶಿಪ್ಗೆ ಮಾತ್ರ JDSನವರು ಸಡನ್ನಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಉದ್ದೇಶದ ಹೊರತಾಗಿ ಬೇರೆನೇನು ಉದ್ದೇಶಕ್ಕಾಗಿ ಇಲ್ಲ ಅನ್ನುವಂಥದ್ದು ಇರುವ ಟೀಕೆ ಇಲ್ಲಿ. ಒಂದು ಕೆಲಸ ಮಾಡೋಣ ಸರ್, ಈಗ ಮುಖ್ಯಮಂತ್ರಿ ಹೇಳ್ತಕ್ಕಂಥ ಆ ಒಂದು ವಿಚಾರ ಏನಿದೆ, ಒತ್ತಾಯಪೂರ್ವಕವಾಗಿ ನಾವು ಯಾರನ್ನೂ ಜಮೀನು ಕಸ್ಕೊಳ್ಳೋದಿಲ್ಲ ಅಂತ ಅವರು ಲಿಖಿತ ರೂಪದಲ್ಲಿ ದಯವಿಟ್ಟು ಭರವಸೆ ಕೊಡಲಿ. ಯಾರು ನಾವು ನಮ್ಮ ಜಮೀನಿನ ಕೊಡ್ತೇವೆ, ನಾವು ಸ್ವಇಚ್ಛೆಯಿಂದ ಬಂದು ಜಮೀನನ್ನು ನಾವು ಪ್ರಾವಿಷನ್ ಮಾಡ್ತೇವೆ ಅಂತ ಹೇಳ್ತಾರೆ, ಅಂಥವ್ರದ್ದು ನೋಟಿಫೈ ಮಾಡಲಿ. ಈಗ ತಾವೇ ಗಮನಿಸಿರ್ಬೋದು, 2 ದ್ವಂದ್ವದ ಹೇಳಿಕೆಗಳು ಮುಖ್ಯಮಂತ್ರಿಗಳದು 4 ವಾರಗಳ ಹಿಂದೆ. ಒಂದು ಕಡೆ ಪರಿಶೀಲನಾ ಸಮಿತಿ ಮಾಡ್ತೀನಿ ಅಂತಂದರು, ಅವತ್ತು ಆನ್ ದ ಸೇಮ್ ಡೇ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಷನ್ ನಿಯರ್ಲಿ 5,000 ಎಕರೆಯಷ್ಟು ಫೈನಲ್ ನೋಟಿಫೈ ಮಾಡ್ತಾರೆ. ಹೌದು. ಪರಿಶೀಲನಾ ಸಮಿತಿ ಯಾವತ್ತು ಪಾದಯಾತ್ರೆಯ ದಿನ ಹಿಂದಿನ ದಿನ ಘೋಷಣೆ ಮಾಡ್ತಾರೆ. 4 ವಾರದವರೆಗೂ ಪರಿಶೀಲನಾ ಸಮಿತಿ ಬಗ್ಗೆ ಚರ್ಚೆ ಇಲ್ಲ. ಆಯಿತು, ಮತ್ತು ಸತ್ಯಶೋಧನಾ ಸಮಿತಿ ಅಂತ 2006ರಲ್ಲಿ ಕುಮಾರಸ್ವಾಮಿ ಅವರು ಯಾವಾಗ ಈ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೊರಡ್ತಾರೆ, ಸತ್ಯಶೋಧನಾ ಸಮಿತಿಯಲ್ಲಿ ಪ್ರಮುಖವಾದಂಥ ಪಾತ್ರಧಾರಿಗಳು ಹಿಂದಿನ ಮಾನ್ಯ ಮುಖ್ಯಮಂತ್ರಿಗಳು. ಆ ರಿಪೋರ್ಟಲ್ಲಿ ಏನಿದೆ, ಇದೇ ಫಲವತ್ತಾದಂಥ ಭೂಮಿ, ನೀರಾವರಿ ಪ್ರದೇಶ, ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ, ಇಷ್ಟು ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಎಲ್ಲವೂ ಕೂಡ ಹೆಚ್ಚು ಕಮ್ಮಿ 200 ಪುಟಗಳ ಒಂದು ರಿಪೋರ್ಟು. ನಿನ್ನೆ ನಮ್ಮ ಶಾಸಕರ ಜೊತೆ ಕೂತಿದ್ವಿ, ನಾವು ಅವೆಲ್ಲ ಕೊಟ್ಟಿದ್ದೀವಿ ಡೀಟೇಲ್ಸು. ಇದು ನಾವು ಹೇಳಿರೋದಲ್ಲ, ಇವರೇ ಹೇಳಿರೋದು. ನಾನು ಹೇಳೋದು ಒತ್ತಾಯಪೂರ್ವಕವಾಗಿ ನೀವು ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಲಿಖಿತ ಭರವಸೆ ಕೊಡಿ, ನೀವು ರೈಟಿಂಗಲ್ಲಿ ಕೊಟ್ಬಿಡಿ. ಮತ್ತೆ ಯಾಕೆ ಫೈನಲ್ ನೋಟಿಫಿಕೇಷನ್ ಹೊರಡಿಸಿದ್ರಿ 5,500 ಎಕರೆ? ವೈ ಡಿಡ್ ಯು? ಆಮೇಲೆ ಒಂದಿನ ನೋಡಿದ್ರೆ ನೀವು ಹೇಳ್ತೀರಿ ಇಲ್ಲಿವರೆಗೂ 2 ಕೋಟಿ ಕೊಡ್ತೀನಿ ಎಕರೆಗೆ ಕಾಂಪನ್ಸೇಷನ್ನು ಅಂತ. ಪಾದಯಾತ್ರೆ ಪ್ರಾರಂಭ ಆಯಿತು, ಬಂದು ವಿಡಿಯೋ ಮಾಡಿದರು, 3 ಕೋಟಿ ಕೊಡ್ತೀನಿ ಅಂತ ಹೇಳಿದರು. ಯಾವ ಆಧಾರದ ಮೇಲೆ ಕೊಡ್ತೀರಾ? ಈಗ ನೈಸ್ ಬಗ್ಗೆನೇ ತಾವು ಮಾತಾಡಿದ್ರಿ ಸರ್. ನೈಸ್ನಲ್ಲಿದ್ದಂಥ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿತ್ತು ಟೋಟಲ್ ಉಲ್ಲಂಘನೆ ಆಗಿದೆ, ಯಾವುದೂ ಕಾಪಾಡ್ಕೊಳ್ಳೋಕ್ಕಾಗಿಲ್ಲ, ಟೋಟಲಿ ವಯೋಲೇಟ್ ಮಾಡಿದ್ದಾರೆ. 20,000 ಎಕರೆ ಅಷ್ಟು ನೈಸ್ಗೆ ಅವತ್ತೇನು ಭೂಸ್ವಾಧೀನ ಮಾಡ್ಕೊಂಡ್ರು, 67% ಜನ ರೈತರಿಗೆ ಅದ್ರ ಪರಿಹಾರವೇ ಸಿಕ್ಕಿಲ್ಲ. 111 ಕಿಲೋಮೀಟ್ರ್ ಇವತ್ತು ಅಪ್ ಟು ಮೈಸೂರವರೆಗೂ ರಸ್ತೆ ಮಾಡ್ತೀನಿ ಅಂದರು, 5 ಕಿಲೋಮೀಟ್ರಿಗೆ ಸ್ಟಾಪ್ ಆಯಿತು. ಪೆರಿಫೆರಲ್ ಲಿಂಕ್ ರೋಡ್ಗಳು ಮಾಡ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ. ಕನೆಕ್ಟಿಂಗ್ ರೋಡ್ಸು ಜೊತೆಯಲ್ಲಿ 5 ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಕೂಡ ಅವತ್ತು ಮೆನ್ಷನ್ ಮಾಡಿದರು, ಮಾಡೋಕ್ಕಾಗಲಿಲ್ಲ. BMICPಯ ಚೇರ್ಮನ್ ಯಾರಾಗಿದ್ರು ಅವತ್ತು? ಇಂದಿನ ಮುಖ್ಯಮಂತ್ರಿಗಳೇ ಚೇರ್ಮನ್ ಆಗಿದ್ದರು. ಏನೇನಾಗಿದೆ, ಏನೇನು ನಡ್ಕೊ ಬಂದಿದೆ? ನೈಸ್ತೆ ನಮಗೊಂದು ಲಿವಿಂಗ್ ಎಕ್ಸಾಂಪಲ್. ಇವತ್ತು ಕುಮಾರಸ್ವಾಮಿ ಅವ್ರ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದಾರೆ ಆ ವಿಚಾರವಾಗಿ. ವಿ ನೀಡ್ ಟು ಪಿಕ್ ಅಪ್ ದಟ್ ಟಾಪಿಕ್. ಎಲ್ಲಿ ಕೊಡೋಕ್ಕಾಯ್ತು ಕಾಂಪನ್ಸೇಷನ್ ರೈತರಿಗೆ? ಇದರಲ್ಲಿ ಎಲ್ಲಿ ಕೊಡ್ತಾರೆ? ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ನಮ್ಮ GBDA ರಚನೆ ಮಾಡಿದ್ರು ಪ್ರಾಧಿಕಾರ. ಹೌದು, 2023 ರಚನೆ ಮಾಡಿದ್ರು ಪ್ರಾಧಿಕಾರ. ಅಂಡರ್ ದ ಆ್ಯಕ್ಟ್ ಆಫ್ ಕೂಡಾ ಆ್ಯಕ್ಟ್ 1987 ಕೂಡಾ ಆ್ಯಕ್ಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಕ್ಟ್ ಇಂಪ್ಲೈ ಮಾಡ್ತಾರೆ. ಇಲ್ಲಿ ಇವರು ಮಾಡಲೇಬೇಕಾಗಿತ್ತು ಅಕ್ವಿಸಿಷನ್ನು ಅನ್ನೋದಿದ್ದರೆ 2013 LARR ಆ್ಯಕ್ಟ್ ಏನಿದೆ ಅಂದರೆ ಇವರ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ
ಅಂದಿನ ಗೌರವಾನ್ವಿತ ಡಾಕ್ಟರ್ ಮನಮೋಹನ್ ಸಿಂಗ್ ಜಿರವರ ಒಂದು ಕಾಲ್ಗಡ್ದಲ್ಲಿ ಆದಂಥ ಆ್ಯಕ್ಟನ್ನ ಅವ್ರು ಏನಾರು ಇಲ್ಲಿ ತಗೊಂಬಂದಿದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕಾಗಿತ್ತು, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋಬೇಕಾಗಿತ್ತು, ಯಾವುದೂ ಮಾಡಲಿಲ್ಲ. ಕೂಡದಲ್ಲಿ ಯಾಕೆ ತೊಗೊಬರ್ತೀರಿ ನೀವು ಇದನ್ನು? GPDL ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ಒಂದು ಶ್ವೇತಪತ್ರ ಹೊರಡಿಸಿ. ಈಗ 2 ಕೋಟಿ ರೂಪಾಯಿ 1 ಎಕರೆ ಕೊಡ್ತೀನಿ ಅನ್ಕೊಳ್ಳೋಣ, 3 ಬೇಡ 2 ಇಟ್ಕೊಳ್ಳೋಣ. 5,500 ಎಕರೆ ಈಗ ಫೈನಲ್ ನೋಟಿಫೈ ಆಗಿದೆ. 11,000 ಕೋಟಿ GPDL ದುಡ್ಡಿದೆಯಾ? ಮೊನ್ನೆ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಜಸ್ಟ್ ಪಾದಯಾತ್ರೆಗಿಂತ ಒಂದಿನ ಮುಂಚಿತವಾಗೆ 117 ಕೋಟಿಯಷ್ಟು ಪರಿಹಾರ ಈಗಾಗಲೇ ಬಂದು ಚೆಕ್ ಮೂಲಕ ವಿತರಣೆ ಆಗಿದೆ. GBDA ಅಲ್ಲಿರ್ತಕ್ಕಂಥ ಯಾರೋ ಅಧ್ಯಕ್ಷರು ಯಾರೋ ಕೊಡ್ತಾ ಇದ್ದಾರೆ ಅನ್ನೋದನ್ನು ರೆಗ್ಯುಲರಾಗಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಅಲ್ಲಿ ಇಲ್ಲಿ ಹೊರಡಿಸ್ತಾ ಇದ್ದಾರೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕನ್ಸೆಂಟ್ ದೆನ್? 5,000 ರೈತ ಕುಟುಂಬಗಳ ಮಧ್ಯೆ 117 ಕೋಟಿಯ ಪರಿಹಾರ ಇಲ್ಲಿವರೆಗೂ ಯಾವಾಗ ಇವರು ನಾನು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತೇಳಿ ಎಷ್ಟು ಟೈಮ್ ಆಯಿತು? ಎಷ್ಟು ಜನ ಹಂಗಾರೆ? ಹಾರ್ಡ್ಲಿ 50. ವಾಟ್ ಈಸ್ ದ ಕನ್ಸೆಂಟ್ ಹಿಯರ್? ಅಂದರೆ ನಾಳೆ ದಿನ JDSನವರು ಅಧಿಕಾರಕ್ಕೆ ಬಂದರು ಕರ್ನಾಟಕದಲ್ಲಿ ಅಂತ ಹೇಳಿದರೆ ಈ ಬಿಡದಿ ಟೌನ್ಶಿಪ್ ಯೋಜನೆ ನಡೆಯೋದೇ ಇಲ್ಲ ಅಂತಲ್ಲ? ಅಲ್ಲ, ರೈತರ ಭಾವನೆಗಳ ವಿರುದ್ಧವಾಗಿ ಒತ್ತಾಯಪೂರ್ವಕವಾಗಿ ಒಕ್ಕಲೆಬ್ಸಿ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಎಲ್ಲ ಭಾಳ ಸ್ಪಷ್ಟ. ಬಿಡದಿಯಲ್ಲಿ ಯಾವ ಕಾರಣಕ್ಕೂ ಕೂಡ ಯಾವ ಟೌನ್ಶಿಪ್ಪು ನಾವು ಮಾಡೋದಿಲ್ಲ ಬಂದರೆ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ನಿಲುವು ಇದೆ, ಜನತಾದಳ ಪಕ್ಷದ ನಿಲುವು ಇದೆ. ಬಿಕಾಸ್ ಆಲ್ರೆಡಿ KIDBನಲ್ಲಿ ಲಕ್ಷಾಂತರ ಎಕರೆ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗಗಳಿದೆ. ಈಗ AICT ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಅಂದರೆ ಫಲವತ್ತಾದಂಥ ಭೂಮಿನೇ ಹಾಕಬೇಕು. ಬರಡು ಭೂಮಿಯಲ್ಲಿ ಮಾಡ್ಬೋದಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ವಲಸಿಗರು ಇಲ್ಲಿ ಬಂದು ಪಾಪ ಲೇಬರ್ ಕ್ಯಾಟಗರಿಲಿ ಕೆಲಸ ಮಾಡ್ತಾ ಇದ್ದಾರೆ, ಹೊಲಸೆ ಬಂದಿದ್ದಾರೆ, ಕೆಲಸ ಇಲ್ಲ. ಈಗ ಈ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಕುಮಾರಣ್ಣ ಅವರ ಕಾಲ್ಗಡ್ಡದಲ್ಲಿ ಆಯಾ ಜಿಲ್ಲೆನಲ್ಲಿ ಇಂಡಸ್ಟ್ರೀಸ್ನ ಪ್ರಾರಂಭ ಮಾಡಬೇಕು, ಅದ್ರ ಮೂಲಕ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, ಎಕನಾಮಿಕಲ್ ಗ್ರೋತ್ ಆಗುತ್ತೆ ಅಂತಕ್ಕಂಥದ್ದು ಕುಮಾರಣ್ಣ ಅವರು 18ರಲ್ಲಿ ಆಲೋಚನೆ ಮಾಡಿದರು, ಅದು ತೀರ್ಮಾನನೂ ತೆಗೆದುಕೊಂಡಿದ್ರು. ಆ ರೀತಿಯಾದಂಥ ಬದಲಾವಣೆಗಳು ಯಾಕೆ ತಗೊಬರ್ಬಾರ್ದು? ಡೆವಲಪ್ಮೆಂಟೇ ನಿಮ್ಮ ಮುಖ್ಯ ಆಗಿದ್ರೆ ನಿಮ್ಮ ತಲೆಯಲ್ಲಿ, ವೈ ಡೋಂಟ್ ಯು ಕನ್ಸಿಡರ್ ಡೆವಲಪಿಂಗ್ ಡಿಸ್ಟ್ರಿಕ್ಟ್ ವೈಸ್? 2 ಟೈರ್ ಸಿಟಿಗಳಲ್ಲಿ ಯಾಕೆ ಡೆವಲಪ್ಮೆಂಟ್ ಆಗಬಾರ್ದು? ಯಾಕೆ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಬಿಡದಿಯಲ್ಲೇ ಯಾಕೆ ಆಗಬೇಕು? ಏನು ಅಂಥ ಸ್ಪೆಷಲ್ ಇಂಟ್ರೆಸ್ಟ್ ಏನು? ಇನ್ನೊಂದು ಕಡೆ ಅವರಲ್ಲೇ ಈಗ ಒಂದು ಕನಕಪುರಕ್ಕೆ ಹೋಗ್ತಾರೆ, ಕನಕಪುರದಲ್ಲಿ ಯಾರೂ ಭೂಮಿ ಕೊಡಬೇಡಿ, ಚಿನ್ನದ ಬೆಲೆ ಆಗುತ್ತೆ ಭೂಮಿ ಅಂತ ಹೇಳ್ತಾರೆ. ಅಂದರೆ ಯಾಕೆ ಈ ಮಲತಾಯಿ ಧೋರಣೆ? ಯಾಕೆ ಕನಕಪುರಕ್ಕೂ ಬಿಡದಿಗೂ ಬಹಳ ದೂರ ಇಲ್ವಲ್ಲ? ಬಿಡದಿಯ ರೈತರ ಮೇಲೆ ಒತ್ತಾಯಪೂರ್ವಕವಾಗಿ ಜಮೀನು ಖರೀದಿ ಮಾಡ್ತೀರಿ, ಕನಕಪುರದಲ್ಲಿ ಯಾರೋ ಜಮೀನು ಕೊಡಕ್ಕೆ ಹೋಗಬೇಡಿ ಚಿನ್ನದ ಬೆಲೆ ಆಗುತ್ತೆ ಅಂತ ಹೇಳ್ತೀರಿ. ಆದರೆ ಕುಮಾರಸ್ವಾಮಿಯವರ ಕುಟುಂಬದ ಸದಸ್ಯರ ಜಮೀನಿರೋ ಕಾರಣಕ್ಕಾಗಿಯೇ ಕುಮಾರಸ್ವಾಮಿಯವರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ ಅಂತೇಳಿ ಮುಖ್ಯಮಂತ್ರಿಯವರು ಕೂಡ ಹೇಳ್ತಾ ಇದ್ದಾರೆ. ಸರ್, ಈಗ ನಾವು ಜಮೀನನ್ನು ತೊಗೊಂಡಿರ್ತಕ್ಕಂಥದ್ದು ಕೃಷಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ. ನಮ್ಮ ತಂದೆ ಈಸ್ ಎನ್ ಅಗ್ರಿಕಲ್ಚರಿಸ್ಟ್. ಈಗ ನನ್ನ ತಾಯಿ ಹೆಸರಲ್ಲಿರ್ತಕ್ಕಂಥದ್ದು, ನನ್ನ ಹೆಸರಲ್ಲಿರ್ತಕ್ಕಂಥ ಭೂಮಿಯಲ್ಲಿ ನಾವು ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿಲ್ಲ, ಯಾವುದೇ ಲೇಔಟ್ಗಳು ಫಾರ್ಮೇಷನ್ ಮಾಡಿಲ್ಲ. ಹಾಗಿದ್ರೆ ಮತ್ತು ಸರ್ಕಾರದಿಂದ ನಮಗೆ ದುಡ್ಡು ಬರುತ್ತೆ, ನಮಗೆ ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ಮತ್ತು ನಾವ್ಯಾಕೆ ಇದನ್ನು ವಿರೋಧ ಮಾಡಬೇಕು? ನೀವೇ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಿ ಅಂತ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಕ್ಕ ಹಾಕಿದ್ದಾರೆ, ನಾನು ಹೇಳೋದಿಲ್ಲ ಅಂತ. ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಗಪಾಟ್ಲಾಗಿ ಯಾತಕ್ಕೆ ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಹಿಂಬಾಲಕರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಲ್ಲಿ ನಮ್ಮ ತಾಯಿಯವ್ರು ಮೆನ್ಷನ್ ಮಾಡಿರುವಂಥ ಪಾಯಿಂಟು, ಯಾರು ಒಬ್ಬ GPA ಹೋಲ್ಡರ್ ಇದ್ದರು ನಮ್ಮ ತಾಯಿಯ ಪರವಾಗಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಮ್ಯುನಿಕೇಷನ್ ಇದ್ದರೆ, ಮತ್ತು ನಾನು ರಿಪೀಟ್ ಮಾಡ್ತೀನಿ, ಇಫ್ ಎನಿ ಕಮ್ಯುನಿಕೇಷನ್ ರಿಗಾರ್ಡಿಂಗ್ ದಿಸ್ ಲ್ಯಾಂಡ್ ಇಟ್ ಹ್ಯಾಸ್ ಟು ಕಮ್ ಡೈರೆಕ್ಟ್ಲಿ ಟು ಮೀ, ಐ ವಿಲ್ ಆನ್ಸರ್ ಅನ್ನೋದನ್ನು ಮಾತ್ರ ಅನಿತಾ ಕುಮಾರಸ್ವಾಮಿಯವರು ಸಲ್ಲಿಸಿದ್ದು, ಪತ್ರದಲ್ಲಿ ಬರೆದಿದ್ದು. ಆದರೆ ಪಾಪ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಇರೋರು ಮುಖ್ಯಮಂತ್ರಿಗಳಿಗೆ ತಗೊಂಬಂದು ತೋರಿಸ್ತೀನಿ ಬೇಕಾರೆ, ಅದರಲ್ಲಿ ಮುಚ್ಚುಮರೆ ಏನಿದೆ? ನಾವು ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥವ್ರು, ಗಾಜಿನ ಮನೇಲಿರ್ತಕ್ಕಂಥವ್ರು, ಇವತ್ತು ಸುಳ್ಳು ಹೇಳ ಓಡೋಗೋಕ್ಕಾಗಲ್ಲ. ಏನಿದೆ ಆ ಲೆಟ್ರಲ್ಲಿ? ಓದಿದಾರಾ ಮುಖ್ಯಮಂತ್ರಿಗಳು? ಕಾಂಪನ್ಸೇಷನ್ಗೂ ನಮಗೆ ಲೆಟ್ರ್ ಕೊಡಿ ಅಂತ ನಾವು ಕೇಳಿರೋದಲ್ಲ. ಆನ್ ಬಿಹಾಫ್ ಆಫ್ ಮೈ ಮದರ್ GPA ಹೋಲ್ಡರ್ ಯಾರಿದ್ದಾನೆ ಅವನ ಕಮ್ಯುನಿಕೇಷನ್ ಬೇಡ, ಬಿಕಾಸ್ ಸೂಕ್ಷ್ಮತೆ ಇದೆ ಪಾಯಿಂಟು, ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು.
ಇಫ್ ಎನಿಥಿಂಗ್ ರಿಗಾರ್ಡ್ ದೆನ್ ಐ ವಿಲ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಆನ್ ದಿಸ್ ಅಂತ ನಮ್ಮ ತಾಯಿಯವ್ರು ಲೆಟ್ರ್ ಕೊಟ್ಟಿರೋದು, ಆ ಪತ್ರದಲ್ಲಿ ಬರೆದಿರ್ತಕ್ಕಂಥ ಅಂಶ ಅದು. ಓದಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ಮಾತು ಕಟ್ಕೊಂಡು ಯಾಕೆ ನಗ್ಪಾಟ್ಲಾಗ್ತಾರೆ? ದಿಸ್ ಇಸ್ ದ ಪಾಯಿಂಟ್. ಆದರೆ ಈಗ ಒಂದು ವೇಳೆ ನೀವಲ್ಲಿ ಇನ್ನೊಂದು ಅನೌನ್ಸ್ ಮಾಡಿದ್ರಿ, ನಾನು ಸರ್ಕಾರಿ ಆಸ್ಪತ್ರೆ ಕಟ್ಟಿಸ್ತೀನಿ, ಶಾಲೆ ಕಟ್ಟಿಸ್ತೀನಿ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿದ್ರಿ. ಹಾಗಾದರೆ ನಿಜಕ್ಕೂ ಈಗ ಸರ್ಕಾರ ಇದನ್ನು ಕೈ ಬಿಟ್ಟರೆ ಈ ಎಲ್ಲ ಯೋಜನೆಗಳನ್ನು ಜಾರಿಗೊಳಿಸ ಸರ್, ನಾನು ಬದ್ಧ ನನ್ನ ಮಾತಿಗೆ. ನಾವು ಇನ್ನೊಂದು ಹೇಳ್ಬಿಡ್ತೀನಿ, ಆ ಭೂಮಿಯಲ್ಲಿ ನಾನಾಗಲಿ ನಮ್ಮ ತಂದೆಯವರಾಗಲಿ ಕೋವಿಡ್ ಬಂದಂಥ ಸಂದರ್ಭ ಐ ಸ್ಟಿಲ್ ರಿಮೆಂಬರ್. ನಿಮಗೆ ಗೊತ್ತಿರಬೇಕು, ಮಿಲ್ಕಿ ಮಿಸ್ಟು, ಹೆರಿಟೇಜು ನೀವೆಲ್ಲ ಕೇಳಿರಬೇಕು, ಡೈರಿ ಬೈ ಪ್ರಾಡಕ್ಟ್ಸ್ ಮಾಡ್ತಕ್ಕಂಥ ಕಂಪ್ನಿಗಳು. ಅಲ್ಲಿ 6 ಲಕ್ಷಕ್ಕೂ ಹೆಚ್ಚು ಪ್ರತಿ ತಿಂಗಳು ಹಾಲು ಸರಬರಾಜು ಆಗ್ತಾಯಿದೆ, 6 ಲಕ್ಷ ಲೀಟ್ರಿಗೂ ಹೆಚ್ಚು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ವಿಚಾರ. ನಮ್ಮ ತಂದೆಯವರು ನಾವು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ರೆಗ್ಯುಲರಾಗಿ ರೈತರ ಜೊತೆ ನಾವು ಒಂದು ಕನೆಕ್ಟಿವಿಟಿ, ನಮ್ಮ ಕಡೆಯಿಂದ ನಾವೇನೋ ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇನ್ಫ್ಯಾಕ್ಟ್ ನಮ್ಮ ಬಿಡದಿ ತೋಟದ ಮನೇಲಿ ಈಗಲೂ ಬಂದರೆ ನೀವು ನೋಡ್ಬೋದು, ವಿ ಹ್ಯಾವ್ ಬಾಟ್ ಅಪ್ ಮಿಷನರೀಸ್. ನಮ್ಮ ತಂದೆಯವರು ಕೋವಿಡ್ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಫ್ರೀಯಾಗಿದ್ವಿ, ಆ ಸಂದರ್ಭದಲ್ಲಿ ಎಲ್ಲರೂ ಫ್ರೀಯಾಗಿದ್ವು. ಆಗ ಈ ಥರ ಏನಾದರೂ ಒಂದು ಕಂಪ್ನಿನ ಹುಟ್ಟಾಕಬೇಕು, ಈ ಥರ ಮಾಡಬೇಕು, ರೈತರಿಗೆ ಇದರಿಂದ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಆ ಜಮೀನು ಮೂಲಕ ಮಾಡಬೇಕು ಅನ್ನೋದಿತ್ತು. ಬಟ್ ರಾಜಕೀಯ ಒತ್ತಡ ಅದು ಬದಿಗೋಯ್ತು. ಈಗಲೂ ನಾನು ಹೇಳ್ತೀನಿ ಸರ್, ನಾನು ಬದ್ಧ. ನಾನೇನು ಹೇಳಿದ್ದೀನಿ ಎಲ್ಲವೂ ಕೂಡ ರೆಕಾರ್ಡಿಂಗ್ಸಲ್ಲಿದೆ. ಅಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಆಸ್ಪತ್ರೆ ಕಟ್ತೀವೋ, ವೃದ್ಧಾಶ್ರಮ ಕಟ್ತೀವೋ, ಅಥವಾ ಶಾಲೆ ಕಟ್ತೀವೋ, ಯಾವುದಕ್ಕಾದ್ರೂ ಬಳಕೆ ಮಾಡ್ಕೊಳ್ಳೋಣ, ಬಿಟ್ಬಿಡಿ ಈ ಪ್ರಾಜೆಕ್ಟ್ನ ಅಂತ ಹೇಳಿದ್ದೀನಿ. ಬಹುಶಃ ಯಾರೂ ಹೇಳೋದಿಲ್ಲ ಈ ವಿಚಾರಗಳು, ಈ ಉತ್ಪ್ರೇಕ್ಷದ ಮಾತುಗಳಲ್ಲ ಇದು. ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬಹುಶಃ ಇವತ್ತಿನ ಕಾಲದಲ್ಲಿ ಯಾರೂ 1 ಇಂಚ್ ಭೂಮಿನೂ ಕೂಡ, ಯಾಕೆಂದರೆ ನಾವೇನು ಯಾರು ತಲೆ ಹೊಡೆದು ತಗೊಂಡಿಲ್ಲ. ಇನ್ಕಮ್ ಟ್ಯಾಕ್ಸಲ್ಲಿ ದುಡ್ಡು ಕಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಮನಿಯಲ್ಲಿ ನಾವು ದುಡ್ಡು ತಗೊಂಡಿದ್ದೀವಿ, ಭೂಮಿ ತಗೊಂಡಿದ್ದೀವಿ. ಬಟ್ ಆದರೂ ಕೂಡ ನಾನು ಈ ಭೂಮಿಯಲ್ಲಿ ಏನಾದ್ರೂ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅನ್ನೋದಾದಾಗ ಖಂಡಿತ ನಾನು ಬಿಟ್ಕೊಡ್ತೀನಿ. ಐ ಆಮ್ ಕಮಿಟೆಡ್.